ನಮಸ್ತೆ ವೀಕ್ಷಕರೇ, ಕಳೆದ ವಾರದ ಧಾರಾವಾಹಿಗಳ TRP ಲಿಸ್ಟ್ ಔಟ್ ಆಗಿದೆ. ಟಾಪ್ 5 ಅಲ್ಲಿ ಯಾವಾಗಲೂ ಜಿ ಕನ್ನಡದ ಸೀರಿಯಲ್ಗಳೇ ರಾರಾಜಿಸ್ತಾ ಇತ್ತು. ಕಲರ್ಸ್ ಕನ್ನಡದವರು ಏನು 5ನೇ ಸ್ಥಾನ ಆದಮೇಲೆ ತಮ್ಮ ಸ್ಥಾನನ ಭದ್ರ ಮಾಡ್ಕೊಂಡಿದ್ರು. ಅಷ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಕಲರ್ಸ್ ಕನ್ನಡ ಸೀರಿಯಲ್ಗಳು. ಆದರೆ ಈ ವಾರ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಕಲರ್ಸ್ ಕನ್ನಡದ 3 ಸೀರಿಯಲ್ಗಳು ಟಾಪ್ 5ರ ಒಳಗೆ ಇದೆ. ಹಾಗಾದ್ರೆ ಅವು ಯಾವ್ಯಾವುದು? ಟಾಪ್ 5ರೊಳಗಡೆ ಇರೋ 3 ಸೀರಿಯಲ್ ಬಿಟ್ಟು ಇನ್ನೆರಡು ಸೀರಿಯಲ್ ಇರೋ ಜಿ ಕನ್ನಡದ ಸೀರಿಯಲ್ಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿ ವಾರ ಸೀರಿಯಲ್ಗಳಿಗೆ ಒಂದು ರೇಟಿಂಗ್ ಅಂತ ಕೊಡ್ತಾರೆ. ಯಾವ ಸೀರಿಯಲ್ನ ಅತಿ ಹೆಚ್ಚು ವೀಕ್ಷಣೆ ಮಾಡಿದ್ದಾರೆ ಅನ್ನೋ ಪ್ರಕಾರ ಅದನ್ನು ಕೊಡ್ತಾರೆ. ಅದಕ್ಕೆ TRP ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ, 2ರಲ್ಲಿ ಯಾವುದಿದೆ ಅಂತ ಒಂದು ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದರಲ್ಲಿ ಟಾಪ್ 5 ಫಸ್ಟ್, ಸೆಕೆಂಡ್, ಥರ್ಡ್, 4, 5th ಪ್ಲೇಸ್ ತನಕನೂ ಯಾವಾಗಲೂ ಜಿ ಕನ್ನಡದ ಸೀರಿಯಲ್ಗಳೇ ಇರ್ತಾ ಇದ್ವು. ಲಕ್ಷ್ಮೀ ನಿವಾಸ, ಪುಟ್ಟಕ್ಕನ ಮಕ್ಕಳು, ಅಮೃತಧಾರೆ, ಸೀತಾರಾಮ, ಹೀಗೆ ಜಿ ಕನ್ನಡದೇ ಎಲ್ಲ ಸೀರಿಯಲ್ಗಳು ಇರ್ತಾ ಇತ್ತು. ಅದರಲ್ಲೂ ಪುಟ್ಟಕ್ಕನ ಮಕ್ಕಳು ಕೆಲವು ವರ್ಷಗಳಿಂದ ನಂಬರ್ 1 ಸ್ಥಾನನ ಬಿಟ್ಕೊಡ್ತಾನೆ ಇರಲಿಲ್ಲ. ಆದರೆ ಈಗ ಪುಟ್ಟಕ್ಕನ ಮಕ್ಕಳು ಟಾಪ್ 5 ಒಳಗೂ ಇಲ್ಲ. ಸೀರಿಯಲ್ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದ್ದು ಇದಕ್ಕೆ ಮುಖ್ಯ ಕಾರಣ ಇರಬಹುದು. ಹಾಗೆ ಸ್ಟೋರಿ ಕೂಡ ಬೋರ್ ಅನ್ನಿಸ್ತಾ ಇದೆ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಟಾಪ್ 5ರೊಳಗಡೆ 3 ಸೀರಿಯಲ್ ಕಲರ್ಸ್ ಕನ್ನಡದವ್ರದ್ದು ಇದ್ರೂ ಸಹ ನಂಬರ್ 1 ಸ್ಥಾನದಲ್ಲಿ ಜಿ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದೆ. ಈ ಸೀರಿಯಲ್ ಅಲ್ಲಿ ಬಹು ತಾರಾ ಬಳಗ ಇರೋದ್ರಿಂದ ಒಬ್ರೊಬ್ರದ್ದು ಒಂದೊಂದು ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕತೆ ಹೋಗ್ತಾ ಇರೋದ್ರಿಂದ ಈ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಜಿ ಕನ್ನಡದ್ದೇ ಮತ್ತೊಂದು ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಇದೆ. ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಈಗ ಎಲ್ಲರೂ ಸಾಲಿಗ್ರಾಮದಲ್ಲಿದ್ದಾರೆ. ಅಲ್ಲಿ ಅಜ್ಜಿ ಎಂಟ್ರಿ ಆಗಿದೆ. ಅಜ್ಜಿ ಎಂಟ್ರಿಯಿಂದ ಸೀರಿಯಲ್ ಇನ್ನೂ ರೋಚಕವಾಗಿ ನಡೀತಾ ಇದೆ. ಶ್ರಾವಣಿ ಆಕ್ಟಿಂಗ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ಸೀರಿಯಲ್ ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಥರ್ಡ್ ಪ್ಲೇಸ್ ಅಲ್ಲಿ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೆ. ಲಾಸ್ಟ್ ವೀಕ್ ತಾಂಡವ್ಗೂ ಹಾಗೂ ಶ್ರೇಷ್ಠಗೂ ಮದುವೆ ಆಗೇ ಬಿಡತ್ತೆ ಅನ್ನೋ ತರ ಇತ್ತು. ಮೊದಲಿಂದನೂ ತಾಂಡವ್ ಶ್ರೇಷ್ಠ ವಿಷಯ ಗೊತ್ತಾಗುತ್ತೆ, ಈಗ ಗೊತ್ತಾಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ ಕಾಯ್ತಾ ಇದ್ದ ವೀಕ್ಷಕರಿಗೆ ಅದು ಭಾಗ್ಯಂಗಂತೂ ಈಗಲೂ ಗೊತ್ತಾಗಿಲ್ಲ. ಕುಸುಮಂಗೆ ಸದ್ಯ ಗೊತ್ತಾಗಿದೆ. ಕುಸುಮ ಪೂಜಾನೆ ಹೋಗಿ ಮದ್ವೆನ ನಿಲ್ಲಿಸಿ ತಾಂಡವ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಶ್ರೇಷ್ಠ ಮತ್ತೆ ಚಾಲೆಂಜ್ ಮಾಡಿದಾಳೆ, ನಾನು ತಾಂಡವ್ನ ಮದ್ವೆ ಆಗೇ ಆಗ್ತೀನಿ ಅಂತ. ಈ ಕಡೆ ತಾಂಡವ್ಗೆ ಕುಸುಮ ಚಾಲೆಂಜ್ ಮಾಡಿದಾಳೆ, ಇನ್ 1 ತಿಂಗಳಲ್ಲಿ ಭಾಗ್ಯನ್ನ ನಿನಗ್ ಬೇಕಾಗಿರೋ ತರ ಚೇಂಜ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಇದೆಲ್ಲ ಕತೆ ವೀಕ್ಷಕರಿಗೆ ತುಂಬಾ ಇಷ್ಟ ಆಗ್ತಿರೋ ಕಾರಣ ಭಾಗ್ಯಲಕ್ಷ್ಮಿ ಈಗ ಟಾಪ್ 3 ಅಲ್ಲಿದೆ. ಇನ್ನು ಟಾಪ್ 4ರಲ್ಲಿ 2 ಸೀರಿಯಲ್ಗಳಿದೆ. ಒಂದು ಜಿ ಕನ್ನಡದ ಅಮೃತಧಾರೆ, ಇನ್ನೊಂದು ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ. ಅಮೃತಧಾರೆ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಜಯದೇವ್ ವಿಷಯ ಗೊತ್ತಾಗುತ್ತೆ. ಗೌತಮ್ ಶ್ಯಾಮ್ಸಿ ಇನ್ನೊಂದ್ಸಲಿ ಚಾನ್ಸ್ ಕೊಡ್ತಾನೆ. ಆದ್ರೆ ಜಯದೇವ್ ಮಾತ್ರ ತನ್ನ ಬುದ್ಧಿನ ಬಿಡೋದೇ ಇಲ್ಲ. ಈ ರೀತಿಯಾಗಿ ಕತೆ ಹೋಗ್ತಾ ಇದೆ. ಸೊ ಅಮೃತಧಾರೆ ಟಾಪ್ 4ರಲ್ಲಿದ್ರೆ ಲಕ್ಷ್ಮೀ ಬಾರಮ್ಮ ಕೂಡ ಟಾಪ್ 4ನ್ನೇ ಆಯ್ಕೆ ಮಾಡ್ಕೊಂಡಿದೆ. ಲಕ್ಷ್ಮೀ ಬಾರಮ್ಮ ಈಗ ಹಾರರ್ ಲೆವೆಲ್ ಅಲ್ಲಿ ಬರ್ತಾ ಇದೆ. ಈ ಸೀರಿಯಲ್ ನ ನೋಡ್ತಾ ಇದ್ರೆ ಆಪ್ತಮಿತ್ರ ಫಿಲಂ ನೋಡ್ದಂಗೆ ಕೆಲವರಿಗೆ ಫೀಲ್ ಆಗ್ತಾ ಇದೆಯಂತೆ. ಈಗ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗ್ತಾ ಇರೋ ಆಕ್ಟಿಂಗ್ ನ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಿಂದ ಲಕ್ಷ್ಮೀ ಬಾರಮ್ಮನ ನೋಡ್ತಾ ಇದ್ದಾರೆ. ಹಾಗೆ ಕಾವೇರಿ ಯಾವಾಗ ಸಿಕ್ಕಾಕೋತಾಳೆ ಅಂತಾನೂ ಕಾಯ್ತಾ ಇದ್ದಾರೆ. ಇನ್ನು ಟಾಪ್ 5ರಲ್ಲಿ ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ರಾಮಾಚಾರಿ ಸೀರಿಯಲ್ ಇದೆ. ಕಳೆದ ವಾರ ರಾಮಾಚಾರಿ ಸೀರಿಯಲ್ ನಲ್ಲಿ ಮಾನ್ಯತಾ ಹಾಗೂ ವೈಶಾಖ ಮುಖವಾಡ ಕಳ್ಚ್ ಬಿದ್ದಿದೆ. ಎಲ್ಲರಿಗೂ ಇವರಿಬ್ರು ಏನು ಅಂತ ಗೊತ್ತಾಗಿದೆ. ಹಾಗೆ ಇಬ್ರಿಗೂ ಸರಿಯಾಗಿ ವಧೆ ಬಿದ್ದಿದೆ. ಜೊತೆಗೆ ಸತ್ಯಭಾಮ ಅನ್ನೋ ಕ್ಯಾರೆಕ್ಟರ್ ಆಚೆ ಬಂದಿದೆ. ಶಾಸ್ತ್ರಿಗಳಿಗೆ ಇನ್ನೊಂದು ಮದ್ವೆ ಆಗಿತ್ತು ಅನ್ನೋ ವಿಷಯ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಹಾಗೆ ಹೊಸ ಪಾತ್ರಗಳ ಎಂಟ್ರಿ ಕೂಡ ಆಗ್ತಾ ಇದೆ. ಹೀಗಾಗಿ ರಾಮಾಚಾರಿ ಕೂಡ ಟಾಪ್ 5ರಲ್ಲಿ ಸ್ಥಾನ ಪಡೆದುಕೊಂಡಿದ್ದಲ್ಲದೆ ಟಾಪ್ 5 ಅಲ್ಲಿ ಇದೆ. ನಂತರದ ಸ್ಥಾನಗಳಲ್ಲಿ ಯಾವ್ಯಾವ ಸೀರಿಯಲ್ ಇದೆ ಅಂತ ನೋಡೋದಾದ್ರೆ ಪುಟ್ಟಕ್ಕನ ಮಕ್ಕಳು, ಜಿ ಕನ್ನಡದ ಪುಟ್ಟಕ್ಕನ ಮಕ್ಕಳು, ಅಣ್ಣಯ್ಯ ಹಾಗೂ ಜಿ ಕನ್ನಡದ್ದೇ ಆದ ಇನ್ನೊಂದು ಸೀತಾರಾಮ ಸೀರಿಯಲ್ ಇದೆ. ಇವಿಷ್ಟು ಕಳೆದ ವಾರದ TRP ಲಿಸ್ಟ್. ಹಾಗೆ ಇನ್ನೇನು ಬಿಗ್ ಬಾಸ್ ಕೂಡ ಕಲರ್ಸ್ ಕನ್ನಡದಲ್ಲಿ ಶುರುವಾಗ್ಲಿಕ್ಕಿದೆ. ಬಿಗ್ ಬಾಸ್ ಶುರು ಆದ್ಮೇಲಂತೂ ಕಲರ್ಸ್ ಕನ್ನಡದ ಮೈಲೇಜ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಾನೆ ನಾನು ಭಾವಿಸ್ತೀನಿ. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಪ್ರಕಾರ TRPಯಲ್ಲಿ ಯಾವುದಕ್ಕೆ ಮೊದಲನೇ ಸ್ಥಾನ ಕೊಡ್ತೀರಾ, ಯಾವುದಕ್ಕೆ ಕೊನೆ ಸ್ಥಾನ ಕೊಡ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.